ಇಡೀ ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ದಾಳಿ. ಧರ್ಮ ಯಾವುದೆಂದು ಕೇಳಿ ನಿರ್ಭಯವಾಗಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಭಯೋತ್ಪಾದಕರು ಇಡೀ ದೇಶವೇ ಬೆಚ್ಚಿಬೀಳುವಂತೆ ಮಾಡಿದೆ. ಕಾಶ್ಮೀರ ಉಗ್ರರ ದಾಳಿಗೆ ಕನ್ನಡಿಗರು ಸೇರಿ 26 ಪ್ರವಾಸಿಗರನ್ನು ಬಲಿ ತೆಗೆದುಕೊಂಡಿದ್ದಾರೆ. ಚಡ್ಡಿ ಬಿಚ್ಚಿಸಿ ಐಡಿ ಪರಿಶೀಲನೆ ಮಾಡಿ ಮುಸ್ಲಿಮರಲ್ಲ ಎಂದು ಖಾತ್ರಿಪಡಿಸಿಕೊಂಡು ಶಿವಮೊಗ್ಗದ ಮಂಜುನಾಥ್, ಬೆಂಗಳೂರಿನ ಭೂಷಣ್ ಸಾವನ್ನಪ್ಪಿದ್ದಾರೆ. ಕಾಶ್ಮೀರದಲ್ಲಿ ದೊಡ್ಡ ಭಯೋತ್ಪಾದಕರ ದಾಳಿ ನಡೆದಿದೆ. ದೇಶದ ನಾಗರಿಕರು ಭಯಭೀತರಾಗಿದ್ದಾರೆ. ದೇಶದ ರಕ್ಷಣೆ ಇಂಟೆಲಿಜೆನ್ಸಿ ಏನು ಕೆಲಸ ಮಾಡುತ್ತಿದೆ? ದೇಶದ ರಕ್ಷಣೆಯಲ್ಲಿ ರಕ್ಷಣಾ ಪಡೆ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ನಾಗರಿಕರು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುತ್ತಿದೆ. ಪ್ರಧಾನಿಯಾದ ನರೇಂದ್ರ ಮೋದಿಯವರು ಪ್ರವಾಸದಿಂದ ವಾಪಸ್ ಬಂದು ಸಭೆ ಕರೆದಿದ್ದಾರೆ. ಮುಂಜಾಗ್ರತೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ದೇಶದ ರಕ್ಷಣೆಗೆ ಎಲ್ಲ ಸೈನಿಕರು ಅಲರ್ಟ್ ಆಗಿದ್ದಾರೆ. ತುರುವೇಕೆರೆಯಲ್ಲಿ ನಾಗರಿಕರ 8/4/2025 ಸೋಮವಾರ ದೇಶದಲ್ಲಿ ಆದ ಅಗಾಧ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ವಕೀಲರ ಸಂಘದ ಧನಪಾಲ್, ಚೌಧರಿ ನಾಗೇಶ್, ಗಂಗಾಧರ್ ದೇವರಮನೆ, ಪುಟ್ಟರಂಗಪ್ಪ, ಲಯನ್ಸ್ ಅಧ್ಯಕ್ಷರಾದ ರಂಗನಾಥ್ ಹಾಗೂ ತುರುವೇಕೆರೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಗಂಗಾಧರ್ ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಸಾಶಿ ದೇವರಾಜ್, ಇನ್ನರ್ವೀಲ್ ಸಂಸ್ಥೆಯ ಅಧ್ಯಕ್ಷರಾದ ನೇತ್ರ ಸಿದ್ದಲಿಂಗಪ್ಪನವರು ಹಾಗೂ ಸಂಘ ಸಂಸ್ಥೆಗಳಾದ ಆಟೋ ಚಾಲಕರ ಸಂಘದ ಗಂಗಾಧರ್, ಜಯ ಕರ್ನಾಟಕ ಸಂಘದ ವೆಂಕಟೇಶ್, ಬೀದಿಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಮಾರುತಿ, CITU ಅಧ್ಯಕ್ಷ ಸತೀಶ್, ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಡ್ಯಾನಿಯಲ್, ರೈತ ಸಂಘದ ಗೌರವ ಅಧ್ಯಕ್ಷ ಅಸ್ಲಾಂ ಪಾಷಾ ಹಾಗೂ ಅಧ್ಯಕ್ಷರಾದ ಶ್ರೀನಿವಾಸಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ DP ರಾಜು, ಎಲ್ಲ ಜನಾಂಗದ ಸರ್ವ ಮುಖಂಡರು ಭಾಗವಹಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಮಾನವ ಸರಪಳಿ ಮಾಡಿ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ಧನಪಾಲ್ ತಿಳಿಸಿದ್ದಾರೆ. ಈ ಮೂಲಕ ನಾವು ನಾಗರಿಕ ಬಂಧುಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಈ ದಿನ ಅಂದರೆ ಇವತ್ತು 23ನೇ ತಾರೀಕು ಸಂಜೆ ಇಲ್ಲಿ IBನಲ್ಲಿ ಒಂದು ಸಭೆಯನ್ನು ಸೇರಿದ್ವಿ. ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಇಲ್ಲಿ ಭಾಗವಹಿಸಿದ್ದಾವೆ. ಆ ಸಂಘ ಸಂಸ್ಥೆಯಲ್ಲಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಸೋಮವಾರ ದಿನ ಅಂದರೆ ಬರೋ ಸೋಮವಾರ ದಿನ 28ನೇ ತಾರೀಕು ಸುಮಾರು 10:30 11 ಗಂಟೆ ಆ ಅವಧಿನಲ್ಲಿ ಒಂದು ದೊಡ್ಡ ಮಾನವ ಸರಪಳಿಯನ್ನು ರಚಿಸಿ ಆ ಮೂಲಕ ಆವತ್ತು ಈಗಾಗಿರುವಂಥ ಎಲ್ಲ ವಿಷಯದ ಬಗ್ಗೆ ಖಂಡನೆ ಮಾಡಿ ಮತ್ತು ಇದಕ್ಕೆ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಸೇರಿ ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಅವ್ರುಗಳು ಸಹಿತ ಬಂದು ಇದರಲ್ಲಿ ಭಾಗವಹಿಸಿ ಈಗ ಆಗಿರುವಂಥ ಹೇಯ ಕೃತ್ಯವನ್ನು ಖಂಡಿಸಬೇಕು ಮತ್ತು ಆ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ಕಾರಣವಾಗಿ ಎಲ್ಲ ನಾಗರಿಕ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕು, ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಬೇಕು. ಅದರ ಜೊತೆಗೆ ವಿಶೇಷವಾಗಿ ಮುಸಲ್ಮಾನ್ ಬಾಂಧವರು ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ.